ನಿಮಗೆ ಟೆಲಿಗ್ರಾಮು. ಏನು ತಂದಿನಾ? ಹೌದು. ಅಮ್ಮ ಅಮ್ಮ, ಅಯ್ಯೋ ಯಾರಿಲ್ವೇ, ನಾನೇನ್ ಮಾಡ್ಲಿ? ಅಮ್ಮ ಅಮ್ಮ, ನಾನೇನ್ ಮಾಡ್ಲಿ? ಅಯ್ಯೋ ದೇವ್ರೇ, ಅಮ್ಮ. ಯಾಕೆ ಅಳ್ತಿದ್ಯಾ? ಹೇಳ್ಬಿಟ್ಟಾದ್ರೂ ತೊಲಗು. ತಂತಿ ಅಮ್ಮ, ತಾತ ಹೋಗ್ಬಿಟ್ಯಾ? ನಮ್ಮಪ್ಪನಪ್ಪನೇ ಹೋಗ್ಬಿಟ್ಯಾ? ಸುಮ್ನಿರೆ, ನಿಮ್ ತಾತನ್ಗೆ ಏನೂ ಆಗಿಲ್ಲ. ಊರಿಂದ ಉಮಾ ಕಳ್ಸಿರೋ ಟೆಲಿಗ್ರಾಮ್. ಅಕ್ಕನ ಅಕ್ಕ ಊರ್ಗ್ ಹೋಗ್ತೀನಿ ಅಂತ ಹಾಗೇ ಹೋಗ್ಬಿಟ್ಯಾ? ಯಾಕೆ ಸುಮ್ನೆ ಬಡ್ಕೋತೀಯ? ಅವಳಿಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾಳೆ. ಚೆನ್ನಾಗಿದ್ದಾಳ? ಮತ್ತಿದೇನು? ಇದು ಅವಳ ಮಾವ ಈಗ್ಲೇ ಹೋಗಿ ಅವಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಟೆಲಿಗ್ರಾಮ್ ಕಳ್ಸಿದಾಳೆ. ಅಷ್ಟೇನಾ? ಇದೇನ್ ಮಹಾ, ಬನ್ನಿ ನಾ ಇಬ್ರು ಹೋಗಿ ನೈಸಕ್ ಸೆಟಪ್ ಮಾಡ್ಬಿಡೋಣ. ಯಾಕೋ ಶಕ್ರ, ಅವಳು ಮೊದಲೇ ಸುಸ್ತಾಗಿದ್ದಾಳೆ, ಅದ್ರಲ್ಲಿ ನೀನ್ ಬೇರೆ. ಏನೋ ಅವಳನ್ನ ಇಷ್ಟೊಂದು ಕೀಟ್ಲೆ ಮಾಡ್ತಾ ಇದೀಯಾ? ಬಿಸ್ಕೆಟ್ ರೆಡಿ. ಟೇಕ್ ಇಟ್ ಶಂಕರನ. ಥ್ಯಾಂಕ್ ಯು. ಅಯ್ಯಯ್ಯೋ, ಸ್ವಲ್ಪ ನೋಡ್ಕೊಂಡು ನಡಿಯಮ್ಮ. ಅಯ್ಯಯ್ಯೋ, ತುಂಬಾ ಬೆಳಕಾಗೋಗಿದೆ. ಅಯ್ಯೋ, ಎಷ್ಟೊತ್ತಾಗೋಗಿದೆ. ದೇವ್ರಿ ಕಾಪಾಡಪ್ಪ. ನೀನ್ ಹತ್ರ ಮಾತಾಡಲ್ಲ. ಬೆಳಗ್ಗೆ ನಾನು ಯಾಕೆ ಎಬ್ಬಿಸ್ಲಿಲ್ಲ? ನನ್ ಮಾತು ಕೇಳೋದೇ ಇಲ್ಲ. ನಾನೇನ್ ಮಾಡ್ಲಿ? ಯಾಕೆ ಹಾಗೆ ಬಡ್ಕೋತಾ ಇದ್ಯಾ? ಅಯ್ಯೋ, ಅಮ್ಮ ಚಾಮುಂಡೇಶ್ವರಿ, ಇದೆಲ್ಲಿಂದ ಬಂತೆ? ಅಮ್ಮ, ನಮ್ಮನೇಲಿ ಹಾವಿದೆ. ಅವತ್ತೇ ಮೀನ್ ತೊಟ್ಟೆಲ್ಲ ನಾನು ಹಾವು ನೋಡ್ದೆ ಅಂದೆ. ಯಾರು ನನ್ ಮಾತು ಕೇಳಲೇ ಇಲ್ಲ. ಇವತ್ತು ಅಕ್ಕನ ಹಾಸಿಗೆವರೆಗೂ ಹೋಯ್ತು. ಅಯ್ಯಯ್ಯೋ, ಯಾರು ಮಾಡಿದ ಪುಣ್ಯನೋ, ಅವ್ರಿಗೇನು ಮಾಡ್ಲಿಲ್ಲ. ದೇವ್ರೆ, ಅವಳಿಗೆ ಗೊತ್ತೇನೆ? ಇಲ್ಲ, ಹೇಳ್ಬೇಡ, ಹೆದರ್ಕೋತಾಳೆ. ಅಪ್ಪ ಶಂಕರ, ಪೇಟೆಲಿ ಇಬ್ರು ಸನ್ಯಾಸಿಗಳು ಬಂದಿಯಾರಂತೆ, ಹಾವ್ನ ಹಿಡಿತಾರಂತೆ. ನಾನು ಕರ್ಕೊಂಡ್ ಬರ್ಲಾ? ಹೋಗೋಗು, ಬೇಗ ಹೋಗು. ಸ್ವಾಮಿಗಳೇ, ಸ್ವಾಮಿಗಳೇ.